ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಪ್ರಧಾನಿ ಮೋದಿ ರಾಜ್ಯ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಉಡುಪಿಯಲ್ಲಿ ರೋಡ್ ಶೋ ನಡೆಸ್ತಿದ್ದಾರೆ. ಪ್ರಧಾನಿ ಮೋದಿ ಮೇಲೆ ಹಲವು ಆರೋಪಗಳಿವೆ. ಒಂದ್ಸಲ ಹಾಕಿದ ಬಟ್ಟೆ ಮತ್ತೊಂದ್ಸಲ ಹಾಕಲ್ಲ, ಊಟಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಅಂತ. ಹಾಗಾದ್ರೆ ಇವೆಲ್ಲ ಸತ್ಯನಾ? ಮೋದಿ ಬಟ್ಟೆಗೆ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ? ಊಟಕ್ಕೆ ಎಷ್ಟು ಖರ್ಚಾಗುತ್ತೆ? ಅವರ ಸಂಬಳ ಎಷ್ಟು? ಒಂದು ದಿನಕ್ಕೆ ಮೋದಿ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಮೋದಿಯ ಖರ್ಚುಗಳ ವಿಚಾರ ಬಂದಾಗ ಮೇನ್ ಬರೋದೇ ಸೆಕ್ಯೂರಿಟಿ, ಪ್ರಯಾಣ, ಬಟ್ಟೆ ಮತ್ತು ಊಟದ್ದು. ಸೊ ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಮೋದಿ ಸೆಕ್ಯೂರಿಟಿಗೆ ಹೈ ಖರ್ಚು. ನರೇಂದ್ರ ಮೋದಿ ಓರ್ವ ಸಾಮಾನ್ಯ ವ್ಯಕ್ತಿ ಅಲ್ಲ. ಪಕ್ಷ ಯಾವುದೇ ಇರಲಿ, ಅವರು ಭಾರತದ ಪ್ರಧಾನಿ. ಸೊ ಅವರಿಗೆ ಸೆಕ್ಯೂರಿಟಿ ಕೊಡೋದು ಸರ್ಕಾರದ ಕರ್ತವ್ಯ. ಹೀಗಾಗಿ ಅವರಿಗೆ ಕಟ್ಟುನಿಟ್ಟಿನ ಸೆಕ್ಯೂರಿಟಿ ನೀಡಲಾಗುತ್ತೆ. ಆ ಸೆಕ್ಯೂರಿಟಿ ಕೋಟೆ ಭೇದಿಸಿ ಒಂದೇ ಒಂದು ನಾಯಿ ಮರಿ ಕೂಡ ಒಳಗೆ ಹೋಗಲು ಸಾಧ್ಯವಿಲ್ಲ. ಅಷ್ಟು ಖಡಕ್ ಆಗಿರುತ್ತೆ ಆ ಸೆಕ್ಯೂರಿಟಿ ಕೋಟೆ. ಅದೇ ರೀತಿ ಈ ಸೆಕ್ಯೂರಿಟಿಗೆ ಖರ್ಚು ಕೂಡ ದೊಡ್ಡದಾಗೇ ಇದೆ. ಎಸ್, ಪ್ರಧಾನಿ ಮೋದಿ ಭದ್ರತೆಗೆ ಅಂತ ದಿನಕ್ಕೆ 1,61,00,000 ರೂಪಾಯಿ ಖರ್ಚು ಮಾಡಲಾಗುತ್ತೆ. ಅಂದ್ರೆ ಮೋದಿ ಭದ್ರತೆಗೆ ಗಂಟೆಗೆ 6,70,000 ರೂಪಾಯಿ, ನಿಮಿಷಕ್ಕೆ 11,180 ರೂಪಾಯಿ ಖರ್ಚು ಮಾಡಿದಂತಾಗುತ್ತೆ. ಕೇವಲ ಮೋದಿ ಮಾತ್ರವಲ್ಲ, ಈ ಹಿಂದೆ ಇದೇ ರೀತಿಯ ಸೆಕ್ಯೂರಿಟಿ ಮಾಜಿ ಪ್ರಧಾನಿಗಳು ಮತ್ತು ಅವರ ಕುಟುಂಬಸ್ಥರಿಗೂ ಇತ್ತು. ಅಂದ್ರೆ ಮನಮೋಹನ್ ಸಿಂಗ್ ಕುಟುಂಬ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಗೂ ಈ ಸೆಕ್ಯೂರಿಟಿ ಇತ್ತು. ಆದರೆ ಇತ್ತೀಚೆಗೆ ಪ್ರಧಾನಿ ಹೊರತುಪಡಿಸಿ ಉಳಿದವರಿಗೆ ನೀಡಿದ್ದ SPG ಭದ್ರತೆಯನ್ನ ವಾಪಸ್ ಪಡೆಯಲಾಗಿದೆ. ಅಂದಹಾಗೆ ಈ ಖರ್ಚು ವೆಚ್ಚದ ಬಗ್ಗೆ ಖುದ್ದು ಕೇಂದ್ರ ಗೃಹ ಇಲಾಖೆಯೇ ಸಂಸತ್ನಲ್ಲಿ ಮಾಹಿತಿ ನೀಡಿತ್ತು. ಪದೇ ಪದೇ ಬಟ್ಟೆ ಚೇಂಜ್. ಒಂದೇ ದಿನ 2-3 ಕಡೆ ಪ್ರಧಾನಿ ಮೋದಿ ಕಾರ್ಯಕ್ರಮಗಳು ಇದ್ರೆ ಸಾಮಾನ್ಯವಾಗಿ ಅವರು ಕುರ್ತಾ ಚೇಂಜ್ ಮಾಡ್ತಾರೆ. ರೋಡ್ ಶೋ ಅಂದ್ರೆ ಬಿಸಿಲು, ಧೂಳು, ಬೆವರು, ಹೀಗೆ ಹಲವು ಸಮಸ್ಯೆಗಳು ಬರ್ತವೆ. ಹೀಗಾಗಿ ಅವರು ಮುಂದಿನ ರೋಡ್ ಶೋಗೆ ಹೋಗುವಾಗ ಕುರ್ತಾ ಬದಲಿಸ್ತಾರೆ. ಹೀಗಾಗಿ ಪ್ರಧಾನಿ ಮೋದಿ ಪದೇ ಪದೇ ಬಟ್ಟೆ ಬದಲಿಸ್ತಾರೆ. ಒಂದು ಸಲ ಹಾಕಿದ ಬಟ್ಟೆ ಮತ್ತೆ ಧರಿಸೋದಿಲ್ಲ. ಸರ್ಕಾರದ ದುಡ್ಡಲ್ಲಿ ಮೋದಿ ಈ ರೀತಿ ಐಷಾರಾಮಿ ಜೀವನ ಮಾಡ್ತಿದ್ದಾರೆ ಅಂತ ವಿಪಕ್ಷಗಳು ಟೀಕಿಸುತ್ತಲೂ ಬಂದಿವೆ. ಆದ್ರೆ RTI ಕಾರ್ಯಕರ್ತ ರೋಹಿತ್ ಸಬರ್ವಾಲ್ ಅನ್ನೋರು ಒಂದು ಅರ್ಜಿ ಸಲ್ಲಿಸಿದ್ರು. 1998ರಿಂದ 2018ರವರೆಗೆ ಪ್ರಧಾನಿಗಳ ಬಟ್ಟೆಗಳಿಗೆ ಆದ ಖರ್ಚಿನ ಬಗ್ಗೆ ಮಾಹಿತಿ ಕೇಳಿದ್ರು. ಇದಕ್ಕೆ ಉತ್ತರಿಸಿದ PMO ಅಂದ್ರೆ ಪ್ರಧಾನಮಂತ್ರಿಗಳ ಕಾರ್ಯಾಲಯ, ಪ್ರಧಾನಿಗಳ ಬಟ್ಟೆ, ಉಡುಪು ಸರ್ಕಾರದ ಖಾತೆಗೆ ಬರೋದಿಲ್ಲ, ಅದನ್ನ ಅವರು ವೈಯಕ್ತಿಕ ಖರ್ಚಿನಲ್ಲೇ ನಿಭಾಯಿಸ್ತಾರೆ ಅಂತ ಉತ್ತರ ಕೊಟ್ಟಿತ್ತು. ಅಂದ್ರೆ ಪ್ರಧಾನಿ ಮೋದಿ ತಾವು ಧರಿಸೋ ಬಟ್ಟೆಗೆ ತಾವೇ ದುಡ್ಡು ನೀಡ್ತಾರೆ ಅನ್ನೋದು ಇದರಿಂದ ಬಹಿರಂಗವಾಯಿತು. ಮೋದಿ ಕೋಟು ಹರಾಜಿನ ಕತೆ ಗೊತ್ತಾ? ಮೋದಿ ಪ್ರಧಾನಿಯಾದ ಆರಂಭದಲ್ಲಿ ಅಮೆರಿಕ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ ಭೇಟಿ ಫಿಕ್ಸ್ ಆಗಿತ್ತು. ಆಗ ಅವರು ಚಿನ್ನದ ದಾರದಲ್ಲಿ ಉದ್ದಕ್ಕೂ ಮೋದಿ ಮೋದಿ ಎಂದು ಬರೆಯಲ್ಪಟ್ಟ 10 ಲಕ್ಷ ರೂಪಾಯಿ ಮೌಲ್ಯದ ಸೂಟು ಧರಿಸಿದ್ರು. ಅನಿವಾಸಿ ಭಾರತೀಯ ಉದ್ಯಮಿ ರಮೇಶ್ ಕುಮಾರ್ ಬಿಖಬಾಯಿ ವಿರಾನಿ ಈ ಸೂಟನ್ನ ಗಿಫ್ಟ್ ಮಾಡಿದ್ರು. ಆದರೆ ವಿಪಕ್ಷಗಳು ಮೋದಿಯನ್ನ ಈ ವಿಚಾರವಾಗಿ ತುಂಬಾ ಟೀಕಿಸಿದ್ವು. ಆದರೆ ನಂತರದಲ್ಲಿ ಅದೇ ಸೂಟನ್ನ 4,30,00,000 ರೂಪಾಯಿಗೆ ಹರಾಜು ಹಾಕಿ ಆ ದುಡ್ಡನ್ನ ಗಂಗಾ ಶುದ್ಧೀಕರಣ ಮಿಷನ್ಗೆ ಬಳಸಿದ್ರು ಪ್ರಧಾನಿ ಮೋದಿ. ಪ್ರಧಾನಿ ಮೋದಿ ಊಟಕ್ಕೆ ಆಗೋ ಖರ್ಚೆಷ್ಟು? ಪ್ರಧಾನಿ ಮೋದಿ ಊಟಕ್ಕೆ ಲಕ್ಷ ರೂಪಾಯಿ ಮೌಲ್ಯದ ಮಶ್ರೂಮ್ ತಿಂತಾರೆ, ಅದು ತಿಂತಾರೆ, ಇದು ತಿಂತಾರೆ ಅಂತ ಹೇಳಲಾಗುತ್ತೆ. ಆದರೆ ಅವರ ಊಟದ ಶಿಸ್ತು ಹೀಗಿದೆ. ಬೆಳಗ್ಗೆ ಎದ್ದಾಗ ಪೋಹಾ, ಡೋಕ್ಲಾದಂತಹ ಲಘು ಉಪಹಾರ ಸೇವಿಸ್ತಾರೆ. ಇದಕ್ಕೆ ಹೆಚ್ಚು ಅಂದ್ರೆ 50ರಿಂದ 60 ರೂಪಾಯಿ ಖರ್ಚಾಗುತ್ತೆ. ಅದೇ ರೀತಿ ಮಧ್ಯಾಹ್ನವು ಇಷ್ಟದ ಆಹಾರ ಊಟ ಮಾಡ್ತಾರೆ. ಕಿಚಡಿ, ದಾಲ್, ದಕ್ಷಿಣ ಭಾರತೀಯ ಆಹಾರ ಅಂದ್ರೆ ಇವರಿಗೆ ತುಂಬಾ ಇಷ್ಟ. ಹೀಗೆ ಮಧ್ಯಾಹ್ನದ ಊಟವು 100ರಿಂದ 150 ರೂಪಾಯಿ ಒಳಗೆ ಆಗಿ ಹೋಗುತ್ತೆ. ರಾತ್ರಿ ರೊಟ್ಟಿ, ದಾಲ್ ಮತ್ತು ಮೊಸರು ತಿಂತಾರೆ. ಇದಕ್ಕೆ ಸುಮಾರು 150ರಿಂದ 200 ರೂಪಾಯಿ ಖರ್ಚಾಗುತ್ತೆ. ಒಟ್ಟಾರೆಯಾಗಿ 300ರಿಂದ 360 ರೂಪಾಯಿ ಒಳಗೆ ಅವರ ದಿನದ ಊಟದ ಖರ್ಚು ಆಗಿ ಹೋಗುತ್ತೆ. ಮೋದಿಯ ಆಹಾರಕ್ಕೆ ದಿನಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಕೂಡ RTI ಅರ್ಜಿ ಸಲ್ಲಿಸಲಾಗಿತ್ತು. ಅದಕ್ಕೆ ಉತ್ತರಿಸಿದ್ದ ಪ್ರಧಾನಮಂತ್ರಿಗಳ ಕಾರ್ಯಾಲಯ, ಪ್ರಧಾನಿ ಮೋದಿ ತಮ್ಮ ಊಟ ತಿಂಡಿ ಖರ್ಚನ್ನ ತಮ್ಮ ಸಂಬಳದಲ್ಲೇ ಭರಿಸ್ತಾರೆ, ಸರ್ಕಾರದ ಅಕೌಂಟ್ಗೆ ಅದನ್ನ ಸೇರಿಸೋದಿಲ್ಲ ಅಂತ ಮಾಹಿತಿ ನೀಡಿತ್ತು. ಪ್ರಧಾನಿ ಮೋದಿ ಸಂಬಳ. ಇಷ್ಟೆಲ್ಲ ಖರ್ಚು ಮಾಡೋಕೆ ಪ್ರಧಾನಿ ಬಳಿ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಅದಕ್ಕೆ ಉತ್ತರ ಸಂಬಳ. ಪ್ರಧಾನಿ ಮೋದಿಗೂ ಒಂದು ನಿರ್ದಿಷ್ಟವಾದ ಸಂಬಳ ಬರುತ್ತೆ.
ಇವರಿಗೆ ಪ್ರತಿ ತಿಂಗಳು 50,000 ರೂಪಾಯಿ ಬೇಸಿಕ್ ಸಂಬಳ ಸಿಗುತ್ತೆ. ಅದರ ಮೇಲೆ ವಿವಿಧ ಭತ್ಯೆಗಳು ಕೂಡ ಸಿಗುತ್ತವೆ. ಸಂಸದ ಭತ್ಯೆ, ಪ್ರತಿನಿತ್ಯದ ಭತ್ಯೆ ಎಲ್ಲ ಸೇರಿ ಒಟ್ಟು ಸಂಬಳ 1,60,000 ರೂಪಾಯಿಯಷ್ಟು ಆಗುತ್ತೆ. ವರ್ಷಕ್ಕೆ 19,62,000 ರೂಪಾಯಿಯಷ್ಟು ಸಂಬಳ ಬರುತ್ತೆ. ಜೊತೆಗೆ ಸಾರಿಗೆ, ಆರೋಗ್ಯ, ವಸತಿ ಮತ್ತು ಭದ್ರತೆ ಎಲ್ಲವೂ ಸರ್ಕಾರದ ಕಡೆಯಿಂದಲೇ ಇರುತ್ತೆ. ಮೋದಿ ಒಟ್ಟು ಆಸ್ತಿ ಎಷ್ಟಿದೆ? 2024ರ ಲೋಕಸಭೆ ಚುನಾವಣೆ ಟೈಮಲ್ಲಿ ಪ್ರಧಾನಿ ಮೋದಿ ತಮ್ಮ ಆಸ್ತಿಯನ್ನ ಘೋಷಿಸಿಕೊಂಡಿದ್ರು. ಅದರ ಪ್ರಕಾರ ಪ್ರಧಾನಿ ಮೋದಿ ಬಳಿ 3,02,06,888 ರೂಪಾಯಿ ಆಸ್ತಿ ಇದೆ. ಆದರೆ ಮೋದಿ ಈವರೆಗೆ ಯಾವುದೇ ಸಾಲ ಹೊಂದಿಲ್ಲ. ಇನ್ನು ಪ್ರಧಾನಿ ಮೋದಿ ಬಳಿ 4 ಚಿನ್ನದ ಉಂಗುರಗಳಿವೆ. ಇವುಗಳು ಒಟ್ಟು 45 ಗ್ರಾಂ ತೂಕವಿದ್ದು ಇದರ ಮೌಲ್ಯ 2,67,000 ರೂಪಾಯಿ ಅಂತ ಮೋದಿ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಮೋದಿ ಈ ಚಿನ್ನದ ಉಂಗುರಗಳನ್ನ ಧರಿಸೋದೇ ಇಲ್ಲ. ಪ್ರಯಾಣ, ರ್ಯಾಲಿಯ ಖರ್ಚುಗಳು. ಪ್ರಧಾನಿ ಅಂದ ಮೇಲೆ ಅವರ ಪ್ರಯಾಣದ ಖರ್ಚುಗಳನ್ನು ಕೂಡ ಸರ್ಕಾರವೇ ಭರಿಸಬೇಕಾಗುತ್ತೆ. ಕೆಲಸದ ನಿಮಿತ್ತ ಬೇರೆ ಬೇರೆ ರಾಜ್ಯಗಳಿಗೆ ಪ್ರವಾಸ ಕೈಗೊಂಡ್ರೆ ಅದನ್ನ ಕೂಡ ಸರ್ಕಾರವೇ ಭರಿಸಬೇಕಾಗುತ್ತೆ. ಆದ್ರೆ ಅವರು ರಾಜಕೀಯವಾಗಿ ಮಾಡೋ ರ್ಯಾಲಿಗಳಿಗೆ ಪಕ್ಷದ ಕಡೆಯಿಂದಲೇ ದುಡ್ಡು ಕೊಡಲಾಗುತ್ತೆ. ಕೆಲವೊಂದು ಸಲ ರಾಜ್ಯ ಪ್ರವಾಸ ಕೈಗೊಂಡು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ್ರೆ ಆಯಾ ರಾಜ್ಯ ಸರ್ಕಾರವೇ ಖರ್ಚುಗಳನ್ನ ಭರಿಸುತ್ತೆ. ಇನ್ನು ಪ್ರಧಾನಿ ಮೋದಿ ಅವರ ಅಂತಾರಾಷ್ಟ್ರೀಯ ಪ್ರವಾಸಗಳಿಗೆ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಖರ್ಚಾಗುತ್ತೆ. 2021ರಿಂದ 2025ರವರೆಗೆ ಬರೋಬ್ಬರಿ 362 ಕೋಟಿ ರೂಪಾಯಿಯಷ್ಟು ದುಡ್ಡು ಖರ್ಚಾಗಿದೆ. ಪತ್ನಿಗೆ ಮೋದಿ ದುಡ್ಡು ಕೊಡ್ತಾರಾ? ಪ್ರಧಾನಿ ಮೋದಿ ತಮ್ಮ ಅಫಿಡವಿಟ್ನಲ್ಲಿ ಪತ್ನಿಯ ಜಾಗದಲ್ಲಿ ಜಶೋದಾಬೆನ್ ಅಂತ ಹೆಸರು ಉಲ್ಲೇಖಿಸಿದ್ದಾರೆ. ಪತ್ನಿಯಿಂದ ದೂರ ಆಗಿರೋ ಬಗ್ಗೆ ಆಗಲಿ, ವಿಚ್ಛೇದನವಾಗಿದೆ ಅಂತಾಗಲಿ ಮಾಹಿತಿ ನೀಡಿಲ್ಲ. ಪತ್ನಿಯ ಆದಾಯ, ಆಸ್ತಿಯ ಬಗ್ಗೆಯೂ ಏನೂ ಹೇಳಿಕೊಂಡಿಲ್ಲ. ಜೊತೆಗೆ ಪ್ರಧಾನಿ ಮೋದಿ ಜಶೋದಾಬೆನ್ಗೆ ಯಾವುದೇ ರೀತಿಯಲ್ಲೂ ದುಡ್ಡು ಕೂಡ ಕೊಡ್ತಿಲ್ಲ. ಆದರೆ ಜಶೋದಾಬೆನ್ ಸ್ಕೂಲ್ ಟೀಚರ್ ಆಗಿದ್ದು ಈಗ ನಿವೃತ್ತಿ ಹೊಂದಿದ್ದಾರೆ. ತಿಂಗಳಿಗೆ 14,000 ರೂಪಾಯಿ ಪಿಂಚಣಿ ಬರ್ತಿದ್ದು ಅದೇ ಇವರ ಜೀವನಕ್ಕೆ ಆಧಾರವಾಗಿದೆ. ಸ್ನೇಹಿತರೆ, ಪ್ರಧಾನಿ ಮೋದಿಯ ದಿನದ ಖರ್ಚಿನಲ್ಲಿ ಹೆಚ್ಚಿನದ್ದು ಅವರ ಸೆಕ್ಯೂರಿಟಿಗೆ ಹೋಗುತ್ತೆ. ಅದು ಬಿಟ್ರೆ ಅವರ ಊಟ, ಬಟ್ಟೆ ಖರ್ಚು ಸಾಮಾನ್ಯವಾಗಿಯೇ ಇದೆ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಮೋದಿ ಯಾವ ಖರ್ಚನ್ನ ಕಡಿಮೆ ಮಾಡಬೇಕು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.